lovely students. Welcome back to my channel. Today we are going to discuss about infinitive. Infinitive ಅಂದಾಕ್ಷಣಕ್ಕೆ ಏನು ಇದು ತುಂಬಾ ಟಫ್ ಅಂತ ಅಲ್ಲ. It is very easy. ಜೊತೆಗೆ ಯಾರು ಬೇಕಾದರೂ ಕೂಡ ತುಂಬಾ ಈಸಿಯಾಗಿ ಮಾರ್ಕ್ಸ್ ಅನ್ನು ತಗೊಳ್ಳುವಂತ ಒಂದು ಟಾಪಿಕ್ ಅಂತಂದ್ರೆ ಇನ್ಫಿನಿಟಿವ್ ಆಗಿರುತ್ತೆ. ಬಟ್ ಇನ್ಫಿನಿಟಿವ್ ಅನ್ನು ಅಪ್ಲೈ ಮಾಡುವಂತ ಮೆಥಡ್ ಅನ್ನು ನೋಡೋಣ. ನಾನು ಆಲ್ರೆಡಿ ಹೇಳಿದಾಗೆ ನಾನು ಏನೆಲ್ಲ ಪಾಯಿಂಟ್ ಗಳನ್ನ ನಿಮಗೆ SSLC ನಲ್ಲಿ ತುಂಬಾ ಈಸಿ ಆಗ್ಲಿಕ್ಕೆ ಏನೆಲ್ಲ ಪಾಯಿಂಟ್ಸ್ ಇದೆ ಎಲ್ಲವನ್ನ ಕೂಡ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಒಮ್ಮೆ ನೋಡಿ, ಜೊತೆಗೆ ಇನ್ಫಿನಿಟಿವ್ ಅಲ್ಲಿ ನೀವು ತಿಳ್ಕೊಳ್ಳದಲ್ಲೇ ಇರುವಂತ ಸಮ್ ಟಾಪಿಕ್ಸ್ ಕೂಡ ರಿಮೈನಿಂಗ್ ಇರುತ್ತೆ, ವಿಷಯಗಳು ಕೂಡ ಇರುತ್ತೆ. ಸೊ ಅದನ್ನ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ, ಬಿಕಾಸ್ ಇಟ್ಸ್ ವಿಲ್ ಬಿ ಕಂಟಿನ್ಯೂ ಇನ್ ಯುವರ್ PU ಅಂಡ್ ಡಿಗ್ರಿ ಆಲ್ಸೋ ಅಂತ ಹೇಳ್ತಿದ್ದೀನಿ. ಸೊ ವೆಲ್ಕಮ್. ಸೊ ಇನ್ಫಿನಿಟಿವ್ what is the meaning of infinitive? So infinitives are a special form of verbs means action noun anta heltivi. So it is also special form of verb, andre it's explaining about noun, adjective and adverb agi sometimes explain ana madutte. Okay na? So special form of verb, idu kuda ಒಂದು action verb ante ಏನು ಮಾಡುತ್ತೆ ಅಂದ್ರೆ ಕೆಲಸವನ್ನ ಮಾಡುತ್ತೆ. So next infinitive ಟೈಪ್ಸ್ ಅಂತ ಬಂದ್ರೆ, ಸೊ ಇನ್ಫಿನಿಟಿವ್ ಅಂದಾಕ್ಷಣಕ್ಕೆ ನಿಮ್ಮ ಮೈಂಡ್ ಅಲ್ಲಿ ಬರುವಂತದ್ದು ಮ್ಯಾಮ್ ಹೇಳಿದ್ದಾರೆ, ಇಟ್ ಈಸ್ ಟು, STO 2. ಬಟ್ ಇನ್ಫಿನಿಟಿವ್ ಅಲ್ಲಿ ನಾನು ನಮ್ಮ 10th ಮಕ್ಕಳಿಗೆ ಹೇಳಿರೋದು ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವೆನ್ ಇಟ್ ವಿಲ್ ಬಿಕಮ್ ಇನ್ಫಿನಿಟಿವ್, ವೆನ್ ವಿಲ್ ಬಿಕಮ್, ಸೊ ದಟ್ ಟೈಮ್ ಯು ಹ್ಯಾವ್ ಟು ಜಸ್ಟ್ ಕಾನ್ಸಂಟ್ರೇಟ್ 2 ಪ್ಲಸ್ ವರ್ಬ್, 2 ಪ್ಲಸ್ ಆಕ್ಷನ್ ವರ್ಬ್ ಅಂದ್ರೆ ಇಟ್ ಈಸ್ ಅ ಇನ್ಫಿನಿಟಿವ್ ಅಂತ ಹೇಳಿದ್ದೀನಿ. ಬಟ್ ನಾ ಈ ಒಂದು ಮೆಥಡ್ ಅನ್ನ ಹೇಗೆ ಇನ್ಫಿನಿಟಿವ್ ಫುಲ್ ಬ್ರೀಫ್ ಆಗಿ ಯಾವ ರೀತಿ ಆ ಮೆಥಡ್ ಅನ್ನ ಅಪ್ಲೈ ಮಾಡೋದು, ಇನ್ಫಿನಿಟಿವ್ ಅನ್ನ ಹೇಗೆ ನಾವು ನೆಕ್ಸ್ಟ್ ಹೈಯರ್ ಎಜುಕೇಶನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಾನು ಹೇಳಿಲ್ಲ. ಸೊ ನಾವು ಈಗೇನ್ ಪ್ರೆಸೆಂಟ್ಲಿ ನಾನು ಈ ಟಾಪಿಕ್ ಇದೆ, ಈ ಟಾಪಿಕ್ ಅಲ್ಲಿ ನಿಮಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಇನ್ಫಿನಿಟಿವ್ಸ್ ಆರ್ ಸ್ಪೆಷಲ್ ಫಾರ್ಮ್ ಆಫ್ ವರ್ಬ್ಸ್. ಇಟ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ನೌನ್, ಅಡ್ಜೆಕ್ಟಿವ್ ಅಂಡ್ ಅಡ್ವರ್ಬ್. ಇನ್ಫಿನಿಟಿವ್ ಅಂದಾಕ್ಷಣಕ್ಕೆ TO 2 ಅಂತ ಕನ್ಫರ್ಮ್. ಸೊ ಟೈಪ್ಸ್ ಆಫ್ ಇನ್ಫಿನಿಟಿವ್ಸ್ ಹೇಳಿಲ್ಲ ನಾನು, ಬಟ್ ಇದೇ ಫಸ್ಟ್ ಟೈಮ್ ಹೇಳ್ತಿರೋದು. ಟೈಪ್ಸ್ ಆಫ್ ಇನ್ಫಿನಿಟಿವ್ಸ್, ದೇರ್ ಆರ್ ಮೇನ್ಲಿ 2 types of infinitives. Mainly 2 types of infinitives. One of them full infinitive. What is full infinitive? Another one bare infinitive. Okay, full infinitive, bare infinitive. Full infinitive has another one name, to infinitive. ಕಾಮನ್ ಆಗಿ ಏನ್ 2 ಪ್ಲಸ್ ವರ್ಬ್ ಅನ್ನ ಬಳಸ್ತಿದೀವಿ, 2 ಪ್ಲಸ್ ವರ್ಬ್ ಅನ್ನ, that is also known as full infinitive. Bare infinitive also called as zero infinitive ಅಂತ ಕರಿತೀವಿ. ಅರ್ಥ ಆಯ್ತಾ? Mainly infinitives are divided into 2 types or 2 ways. One of them full infinitive. Full infinitive, it is also known as 2 infinitive, 2 plus verb. Okay, 2 plus verb. And bare infinitive, BARE, bare infinitive, it is also known as zero infinitive. Zero infinitives means without infinitive, means only we will get main verb. Okay na? ಈ ವಿಧವಾದಂತ ಅಂದ್ರೆ ದಿಸ್ ವೇ ಕ್ವಶನ್ ಪೇಪರ್ ಅನ್ನ ಕೂಡ ನಾನು ಬೇರೆ ಇನ್ಫಿನಿಟಿವ್ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಲ್ಲ. ಬಟ್ ಕ್ವಶನ್ ಪೇಪರ್ ಅಲ್ಲಿ ನಮ್ಮ ಮಕ್ಕಳಿಗೆ ಸಾಲ್ವ್ ಔಟ್ ಮಾಡಿ ತೋರಿಸಿದ್ದೀನಿ, ಹೌದಲ್ವಾ? ಸೊ ಬೇರ್ ಇನ್ಫಿನಿಟಿವ್, it's just we will get verb. 2 infinitive or full infinitive, 2 plus verb. Okay na? Artha aita? Types of infinitive, 2 types. Next, types of tense based infinitive. Nodi, ನಾವು ಕಲಿತಾ ಹೋದ್ರೆ ಗ್ರಾಮರ್ ಸೆಕ್ಷನ್, ಇಟ್ ಇಸ್ ಅ ಬ್ರಾಡ್ ಸಬ್ಜೆಕ್ಟ್. ಓಕೆನಾ? ಸೊ ಟೈಪ್ಸ್ ಆಫ್ ಟೆನ್ಸ್ ಬೇಸ್ಡ್ ಇನ್ಫಿನಿಟಿವ್. ಟೆನ್ಸ್ ಬೇಸ್ಡ್ ಇನ್ಫಿನಿಟಿವ್ ನಿಮ್ಗಿನ್ನ ನಾನು ಟೆನ್ಸೇ ಹೇಳಿಲ್ಲ. ಟೆನ್ಸ್ ಕ್ಲಾಸಸ್ ಅನ್ನ ತಗೋಬೇಕು. ಮೋರ್ ದನ್ 5 to 6 ಕ್ಲಾಸಸ್ ಐ ನೀಡ್ ಫಾರ್ ದ ಟೆನ್ಸಸ್ ಕ್ಲಾಸ್. ಬಟ್ ಈ ಒಂದು ಏನು ಬೋರ್ಡ್ ಇದೆ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ಟೆನ್ಸಸ್ ಫಾರ್ಮೇಶನ್. ಸೊ ನಾನು ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ಮಾಡಿ ನಿಮಗೆ ಟೆನ್ಸಸ್ ಫಾರ್ಮೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಟೆನ್ಸ್ ಬೇಸ್ಡ್ ಇನ್ಫಿನಿಟಿವ್ ಅಂತ ಬಂದಾಗ ನಮ್ಮ ಮಕ್ಳಿಗೆ ಗೊತ್ತು. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಇನ್ ಇಂಗ್ಲಿಷ್ ಗ್ರಾಮರ್, ಸೊ ದಟ್ ಚಿಲ್ಡ್ರನ್ಸ್ ವಿಲ್ ಬಿ ಕ್ಯಾಚ್ ಅಂತ ನಾನು ಅನ್ಕೊಂತೀನಿ. ಸೊ ಟೈಪ್ಸ್ ಆಫ್ ಟೆನ್ಸಸ್ ಅಲ್ಲಿ ಬಂದ್ರೆ ವಿ ಹ್ಯಾವ್ ಟೋಟಲಿ 12 ಟೈಪ್ಸಸ್ ಆಫ್ ಟೆನ್ಸಸ್. ಆ 12 ಟೈಪ್ಸಸ್ ಆಫ್ ಟೆನ್ಸಸ್ ಏನಿದೆ ಅದ್ರ ಬೇಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇನ್ಫಿನಿಟಿವ್ ಅನ್ನ ಅಪ್ಲೈ ಮಾಡ್ತಾರೆ. ಸೊ ನೀವು ಯಾವಾಗ ಎಕ್ಸಾಮಿನೇಷನ್ ಪೇಪರ್ ಅನ್ನ ಓಪನ್ ಮಾಡ್ತೀರಾ, ಸೊ ಇಮಿಡಿಯೇಟ್ ಆಗಿ ನೀವು ಈ ಒಂದು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಜೊತೆಗೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೋದು ಅಂದ್ರೆ ಐಡೆಂಟಿಫೈ ಮಾಡ್ಬೋದು ಇನ್ ಇನ್ಫಿನಿಟಿವ್ಸ್ ಅಲ್ಲಿ ಕೂಡ.
ಓಕೆನಾ. ಸೊ ಈ ಮೆಥಡ್ ಅನ್ನ ನಾನು ನಿಮ್ಗೆ ಹೇಳಿರ್ಲಿಲ್ಲ. ಟೈಪ್ಸ್ ಆಫ್ ಟೆನ್ಸ್ ಬೇಸ್ಡ್ ಇನ್ಫಿನಿಟಿವ್. ಟೆನ್ಸಸ್ ಬೇಸ್ಡ್ ಇನ್ಫಿನಿಟಿವ್ ಅಲ್ಲಿ ದೇರ್ ಆರ್ ಮೇನ್ಲಿ ಫೋರ್ ಟೈಪ್ಸಸ್ ಆಫ್ tenses. Okay, tenses based infinitive ಇದೆ. So first we know simple infinitive. Simple infinitive ಅಂದಾಗ no, nothing. So this is 2 plus verb. 2 plus verb. It is a simple infinitive. 2 plus verb. Okay. So simple infinitive, simple present, simple past, simple future, anything ಯಾವುದಾದ್ರೂ ಇರಬಹುದು. ಸಿಂಪಲ್ ಇನ್ಫಿನಿಟಿವ್ ಅಲ್ಲಿ 2 plus verb will be coming. Okay, so like example, I am glad to see you. I am very glad to see you. To see it's a simple infinitive ಅಂತ ನಾನು ಹೇಳ್ತೀನಿ. ಓಕೆನಾ. I am glad to see you. 2 plus see it's a example of simple infinitive. Okay, clear. ಇಲ್ಲಿ ಏನ್ ಬರುತ್ತೆ ಇದರ ಪ್ಯಾಟರ್ನ್ 2 plus verb. ಸೊ ನೆಕ್ಸ್ಟ್ ಕಂಟಿನ್ಯೂಯೇಷನ್, ಅದರ್ವೈಸ್ ಕಂಟಿನ್ಯೂಯಸ್ ಇನ್ಫಿನಿಟಿವ್. ಕಂಟಿನ್ಯೂಯಸ್ ಅಂದಾಗ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ 2 plus be means helping verb or be. This meanings be formula ಅಂದ್ರೆ ಏನು? Be is the same like he is, am, are, was, were. Yes, be formula ಅಂದ್ರೆ be plus verb plus ing. Remember, be plus verb plus ing. Okay, so continuous infinitive, it is also in present or past or future. 2 plus helping verb plus v1 plus ing. 2. Okay, because it is a infinitive. ಗೊತ್ತಾಗ್ತಿದೆಯಲ್ಲ. So continuous ಅಲ್ಲಿ, so she likes to be eating. She likes to be eating ice cream in whole year. Like she's always to be likes to eating. Okay na. So to be, it is the action will be continuous. To be plus verb plus ing action, it is known as to the continuous infinitive. Okay, next is a perfect infinitive. It is a 2 plus verb plus 2 plus have. Remember, 2 plus perfection, no. 2 plus have. HAV, have plus V3 formula. Remember, 2 plus have plus V3. Okay, fine. Perfection. Okay, she has written like that way. It is a perfection. Perfection ಗೆ ಹೇಳ್ತೀರಾ? I'm very glad to have met you again. I'm very glad to met. Okay, glad to met. Here, glad to met. V3. Yes, no. So here, glad to have met ಅಂತ ಸೇರಿಸಬೇಕಾಗುತ್ತೆ. Glad to have met. ಗೊತ್ತಾಗ್ತಿದೆ ಅಲ್ಲ? ಪರ್ಫೆಕ್ಷನ್ ಅಲ್ಲಿ ಬಂದ್ರೆ glad to have met. It's a infinitive plus perfect infinitive. Okay na? Clear? So next, perfect continuous. Perfect continuous ಅಲ್ಲಿ ನಿಮ್ಗೆ ಏನ್ ಬರುತ್ತೆ? So same 2 plus have plus been. Been. 2 plus have plus been plus v1 plus ing. Yes, no. So like same, I have what? Glad to have been seeing. Glad to have been seeing. ಹೌದಲ್ಲ? Glad to have seen. S-E-E-N, seen. It is a V3, but here glad to have been seeing. This is the different formations of infinitives. ಇದೆಲ್ಲ ಕಲಿಬೇಕಾ ಮ್ಯಾಮ್? ಇದೆಲ್ಲ ಬೇಕಾ ನಮಗೆ? ಬೇಕಿಲ್ಲ. ಬಟ್ ವೇ ಆಫ್ ನಿಮ್ಗೆ ಯಾರಾದ್ರೂ ಮುಂದೆ ಟೈಪ್ಸ್ ಆಫ್ ಟೆನ್ಸಸ್ ಬೇಸ್ಡ್ ಇನ್ಫಿನಿಟಿವ್ ಗೊತ್ತಿದೆಯಾ ಅಂತ ಅಂದಾಗ ವಿ ಡೋಂಟ್ ನೋ ಅಂತ ಹೇಳೋದಕ್ಕಿಂತ ವಿ ನೋ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಯರ್ ಟೈಪ್ಸ್ ಆಫ್ ಟೆನ್ಸಸ್ ಬೇಸ್ಡ್ ಇನ್ಫಿನಿಟಿವ್ ಅಂತ ಬಂದಾಗ ಸಿಂಪಲ್ ಇನ್ಫಿನಿಟಿವ್, ಕಂಟಿನ್ಯೂಸ್ ಇನ್ಫಿನಿಟಿವ್, ಪರ್ಫೆಕ್ಟ್ ಇನ್ಫಿನಿಟಿವ್
ಅಂಡ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇನ್ಫಿನಿಟಿವ್ ಅನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಲಾಸ್ಟ್ ಒನ್ WH ಹೇಳಿಲ್ಲ, ಮರ್ತಿದ್ದೆ. WH ಇನ್ಫಿನಿಟಿವ್. ಸೊ WH ಇನ್ಫಿನಿಟಿವ್ಸ್ ಅಂತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ WH ಇನ್ಫಿನಿಟಿವ್ಸ್ ಮೀನ್ಸ್ ವಾಟ್ ಮಿಸ್? ಇಟ್ಸ್ ವೆರಿ ಈಸಿ. WH ಕ್ವಶನ್ಸ್ ಆರ್, ಸೊ ಯು ನೋ W ವಾಟ್, ವೇರ್, ವೈ, ಆ ರೀತಿ. H ಬಂದಾಗ ಹೌ ಮಚ್ ಲೈಕ್ ಕೇಳ್ತೀವಲ್ಲ, ಸೊ ದಟ್ ವೇ WH ಇನ್ಫಿನಿಟಿವ್ ಅನ್ನ ಕೇಳಿಸ್ತೀವಿ. ಸೊ ಎಕ್ಸಾಂಪಲ್, ಐ ಹ್ಯಾಸ್ಕಡ್ ವಾಟ್ ಟು ಲರ್ನ್ ಫಾರ್ ಇಂಗ್ಲಿಷ್ ಗ್ರಾಮರ್. ಐ ಹ್ಯಾಸ್ಕಡ್ ವಾಟ್ ಟು ಲರ್ನ್. ದಿಸ್ ಇಸ್ ದ ಮೆಥಡ್ ಆಫ್ WH ಇನ್ಫಿನಿಟಿವ್. ಇದ್ರಲ್ಲಿ ನಿಮ್ಗೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಒಮ್ಮೆ ಹೇಳ್ಬೇಕನ್ಸ್ತು, ಓಕೆನಾ? ಸೊ ಇನ್ಫಿನಿಟಿವ್ ಅಂದಾಗ ಬ್ರೀಫ್ ಆಗಿ, ಲೈಕ್ ಇನ್ಫಿನಿಟಿವ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಫಿನಿಟಿವ್ಸ್, ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ಫಿನಿಟಿವ್, ಫುಲ್ ಇನ್ಫಿನಿಟಿವ್ ಅಂಡ್ ಬೇರ್ ಇನ್ಫಿನಿಟಿವ್. ಫುಲ್ ಇನ್ಫಿನಿಟಿವ್ ಆಲ್ಸೋ ನೋನ್ ಆಸ್ ಟು ಇನ್ಫಿನಿಟಿವ್, ಬೇರ್ ಇನ್ಫಿನಿಟಿವ್ ಆಲ್ಸೋ ನೋನ್ ಆಸ್ ಝೀರೋ ಇನ್ಫಿನಿಟಿವ್. ನೆಕ್ಸ್ಟ್ ಟೈಪ್ಸ್ ಆಫ್ ಬೇಸ್ಡ್ ಇನ್ಫಿನಿಟಿವ್ ಅಂತ ಬಂದಾಗ, ಸೊ ಫಸ್ಟ್ ಸಿಂಪಲ್ ಇನ್ಫಿನಿಟಿವ್, ನೆಕ್ಸ್ಟ್ continuation infinitive, perfect infinitive and perfect continuous infinitive. Simple means present, past, future simple. Okay na? Next continuous, present continuous, past continuous, future continuous. Okay, apply anta kuda gottide. It will be take a helping verbs anna tagodutte, like he, is, am, her, was, were idanella tagodutte, plus V1 plus ing anna tagodutte. Next perfect anta bandaga, perfect will be take, so 2 plus has or have ಅನ್ನ ತಗೊಳುತ್ತೆ. has or have or had. has and have for present perfect, had for past perfect ಅನ್ನ ತಗೊಳುತ್ತೆ. plus V3 means verb, action word will be V3. ಇದೆಲ್ಲ ಆಕ್ಚುಲಿ ಬಂದು ಟೆನ್ಸಸ್ ಮೆಥಡ್ ಅಲ್ಲೇ ಹೋಗುತ್ತೆ. ಬಟ್ ಬಿಫೋರ್ ದಟ್ ವಾಟ್ ವಿಲ್ ಬಿ ಹ್ಯಾಡ್, ಟು ಅನ್ನ ಹ್ಯಾಡ್ ಮಾಡ್ಕೊಂತೀವಿ. ಲಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಇಯರ್ 2 ಪ್ಲಸ್ have or has plus been plus V1 plus ing. Perfect continuous. ಹೌದಲ್ಲ? ಸೊ to have been plus V1 plus ing formations ಅನ್ನ ತಗೊಳುತ್ತೆ. ಲಾಸ್ಟ್ WH infinitive, it's a very easy infinitive. WH infinitive, it's very easy. So what WH questions ಗೆ ಕವರ್ ಮಾಡುವಂತದ್ದು. ಎಕ್ಸಾಂಪಲ್ ಹೇಳಿದ್ನಲ್ಲ, I asked what to learn, what to learn for next 10th examination. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಇನ್ಫಿನಿಟಿವ್ ಪ್ಯಾಟರ್ನ್ಸ್ ಅಂಡ್ ಇನ್ಫಿನಿಟಿವ್ ಟೈಪ್ಸ್ ಅಂಡ್ ಇನ್ಫಿನಿಟಿವ್ ಮೆಥಡ್ಸ್ ಆಫ್ ಅಪ್ಲೈ ಅಂತ ನಾವು ನೋಡ್ತೀವಿ. ನಾನು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಇನ್ಫಿನಿಟಿವ್ಸ್ ಅನ್ನ ಹೇಗೆ ನೀವು ಬರೀತೀರಾ ಅಂದ್ರೆ, ಜಸ್ಟ್ ಇನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಹೇಗೆ ಇನ್ಫಿನಿಟಿವ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಸೊ ಇನ್ಫಿನಿಟಿವ್, ಎನಿ ಆಕ್ಷನ್ ವರ್ಡ್ ಬಿಫೋರ್ to, that's all. Any action word before infinitive. ಹೇಗೆ ಅಪ್ಲೈ ಮಾಡ್ತಾರೆ? ಲೈಕ್ 2 plus verb, that's all. ಇದನ್ನೇ ನೀವು ಮೇನ್ ಆಗಿ ಕಲಿಬೇಕಾಗಿರೋದು. ಮ್ಯಾಕ್ಸಿಮಮ್ 99% ಇದೇ ಮೆಥಡ್ ಅನ್ನ ಅಪ್ಲೈ ಮಾಡ್ತಾರೆ. 2 plus verb ಅನ್ನ ಅಪ್ಲೈ ಮಾಡ್ತಾರೆ. ಲೈಕ್ to read, to write, to sing, to play. Okay na? So to read, to write, to sing, to play. Okay, like make to read, make it is also verb. Ma'am, ನೀವು action word ಹೇಳಿದೀರಾ, make to. No, 2 plus verb formula, it is infinitive. It's not infinitive. Make to, no, before to formula ಕಿಂತ ಮುಂಚೆ verb ಬಂದ್ರೆ this is not will be infinitive. To write, okay, so what? Make to write. Prepare to sing, prepare. Okay, so many way. ಇನ್ನ ಯಾವ ವೇ ನಲ್ಲಿ ಬೇಕಾದ್ರೂ ಅವರು ಪ್ರಿಪೇರ್ ಮಾಡಬಹುದು. more than 5 to 6 times verb ಅನ್ನ ತಗೋಬಹುದು. ಬಟ್ ಒನ್ ವೇ ಅಂದ್ರೆ ಒಂದೇ ಒಂದು ಪ್ಲೇಸ್ ಅಲ್ಲಿ we will get 2 plus ವರ್ಬ್ ಬಂದಿರುತ್ತೆ. ಓಕೆನಾ? ಸೊ ಮೇಕ್ ದೆಮ್ ಟು ಪ್ಲೇ ಅಂತ ಹೇಳಿದಾಗ, ಸೊ ವರ್ಬ್ ಸಿಕ್ತಲ್ಲ ಅಂತ ಇಮಿಡಿಯೇಟ್ ಇದೇ ವರ್ಬ್ ಇದೇ ಇನ್ಫಿನಿಟಿವ್ ಅಂತ ಐಡೆಂಟಿಫೈ ಮಾಡಬಾರ್ದು. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ 2 plus ವರ್ಬ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕೇಳಿಸ್ತಿದ್ಯಾ? ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ಇನ್ಫಿನಿಟಿವ್?
ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಹೇಳಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಮ್ಯಾಮ್ ಇನ್ನು ಹೇಗೆ ಇನ್ಫಿನಿಟಿವ್ ಅಲ್ಲಿ ನಮ್ಗೆ ಡೌಟ್ ಇದೆ ಅಂತ ನೀವು ಕೇಳ್ಬೋದು. ಸೊ ಒಂದು ಶಾರ್ಟ್ ಒಂದು ವಿಡಿಯೋವನ್ನ ಮಾಡಿ ನಿಮ್ಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನನಗೆ ಇದು ತುಂಬಾ ಈಸಿ ಆಗುತ್ತೆ ನಿಮಗೆ. ಮತ್ತೆ ಕೆಲವೊಬ್ರು ಡೌಟ್ ಇರುತ್ತೆ, ಇನ್ಫಿನಿಟಿವ್ ಅಂದ್ರೆ ಜಸ್ಟ್ ಇಷ್ಟೇನಾ, ಮುಂದೆ ಏನಾದ್ರೂ ಈಗ ಸಮ್ ಟೈಮ್ಸ್ ಝೀರೋ ಇನ್ಫಿನಿಟಿವ್ ಬಂದಾಗ ಮ್ಯಾಮ್ ಹೇಳಿರ್ಲಿಲ್ಲ ನಮಗೆ ಝೀರೋ ಇನ್ಫಿನಿಟಿವ್ ಅನ್ನ ಹೇಗೆ ಅಪ್ಲೈ ಮಾಡೋದಂತ ಗೊತ್ತಿರ್ಲಿಲ್ಲ, ನೆಕ್ಸ್ಟ್ ಈ ಟೈಪ್ಸ್ ಆಫ್ ಇನ್ಫಿನಿಟಿವ್ ನ ಮ್ಯಾಮ್ ಹೇಳ್ಕೊಟ್ಟೇ ಇರ್ಲಿಲ್ಲ ಅಂತ ಹೇಳೋದ್ ಬೇಡ ಅಂತ ಹೇಳಿ ಈ ಒಂದು ಕ್ಲಾಸ್ ಅನ್ನ ನಾನು ತಗೊಂತಿದ್ದೀನಿ. ಸೊ ಐ ಥಿಂಕ್ ದಿಸ್ ಕ್ಲಾಸ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಕಲೀರಿ, ಜೊತೆಗೆ ತುಂಬಾ ಶಾರ್ಟ್ ಟೈಮ್ ಇರೋದ್ರಿಂದ ತುಂಬಾ ಬೇಗ ಈ ಕ್ಲಾಸ್ ಅನ್ನೆಲ್ಲ ನೀವೇನ್ ಮಾಡ್ತಾ ಹೋಗಿ, ರೀಕ್ಯಾಪ್ ಮಾಡ್ತಾ ಹೋಗಿ, ಪ್ರಿಪೇರ್ ಆಗಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಒಂದು ಹೊಸ ಟಾಪಿಕ್ ಜೊತೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಓಕೆ.